ಟೋಟಲ್ ಆಗಿ 10 ಕುರಿ ಇದೆ. ಬಿಟ್ರೆ ಕೈನೇ ತಿನ್ಕೊಂಡ್ಬಿಡ್ತದೆ. ಮತ್ತೆ ಎಲ್ಲಾನು ಕೂಡ ಆಕ್ಟಿವ್ ಆಗಿರುತ್ತೆ, ಮತ್ತೆ ಹೆಲ್ದಿ ಆಗಿರುತ್ತೆ. ಕುರಿಗಳು ಚೆನ್ನಾಗಿ ಬಿಸಿಲಲ್ಲಿ ಒಣಗಿರೋದ್ರಿಂದ ಕುರಿಗಳು ಚೆನ್ನಾಗಿ ತಿಂತವೆ. ಅಲ್ಲೊಂದು CC ಕ್ಯಾಮ್ರಾ ಹಾಕ್ಸಿದೀವಿ. ಹಸಿ ಮೇವಿಗಿಂತನೂ ಬೇರೆ ಫುಡ್ ಜಾಸ್ತಿ ಕೊಡ್ಬೇಕು ಇವುಗಳಿಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕುರಿಗಳಿಗೆ ರಾಗಿ ಹುಲ್ಲು ಏನಕ್ಕೆ ಕೊಡಬೇಕು, ಮತ್ತೆ ನಾವು ಏನೇನು ಫುಡ್ ಕೊಡ್ತಾ ಇದ್ದೀವಿ, ಎಷ್ಟು ಬಂಡವಾಳ ಹಾಕಿದೀವಿ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ನಾನು ಏನೇನು ಕೆಲಸ ಮಾಡಿದೆ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲನೂ ಹೋಗಿ ಒಂದ್ಸಲಿ ನೋಡ್ಕೊ ಬನ್ನಿ. ಗೈಸ್, ರಾತ್ರಿ ಕೆಲಸ ಮಾಡಿ ಮಲಗೋದಕ್ಕೆ 1 ಗಂಟೆ ಆಗಿತ್ತು. ಇವಾಗ 8 ಗಂಟೆಗೆ ಎದ್ದು ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಹೋಗಿ ಇವಾಗ ಹೂವು ಕೀಳ್ತಾ ಇದ್ದಾರೆ. ಇವಾಗ ನಮ್ಗೆ ಹೂವು ಅಷ್ಟೊಂದು ಜಾಸ್ತಿ ಸಿಗ್ತಾ ಇಲ್ಲ. ಒಂದು 10ರಿಂದ 15 kg ಹೂವು ಸಿಗ್ತಾ ಇದೆ ಅಷ್ಟೇ. ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಗಿ ಎದ್ದು ಬಂದೆ. ಹೂವು ಕಿತ್ರೆ ಆಯ್ತು ಲೇಟ್ ಆಗಿ ಅಂತ. ಇನ್ನೊಂದು 5 ಸಾಲ 6 ಸಾಲ ಇದೆ, ಹೋಗಿ ಕಿತ್ಕೊಂಡ್ ಬರ್ತೀವಿ. ನಾನು ಎದ್ದು ಬಂದ್ರೆ ಹೂವು ಕೀಳಕ್ ಬರ್ತೀನಿ ಅನ್ಬಿಟ್ಟು ಆಲ್ರೆಡಿ ಬಕೆಟ್ ತಂದು ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಇನ್ ಕೇಸ್ ನಾನು ಎದ್ದು ಬಂದ್ರೆ ತಗೊಂಡ್ ಬರ್ತಾನೆ ಅಂತ ಹೂವು ಕೇಳೋದಕ್ಕೆ. ಇವಾಗ ನಾನು ಬಕೆಟ್ ತಗೊಂಡು ಹೋಗ್ತಾ ಇದ್ದೀನಿ. ಗೈಸ್, ನಾನು ಏನಕ್ಕೆ ಹೂವು ಜಾಸ್ತಿ ಇಲ್ಲ ಅಂತ ಹೇಳಿದಂದ್ರೆ, ಗಿಡದಲ್ಲಿ ನೋಡಿ ಗಿಡ ಯಾವ ತರ ಇದೆ ಅಂತ ಅಟ್ ಪ್ರೆಸೆಂಟು. ಸೊ 2 ತಿಂಗಳ ಹಿಂದೆಗಡೆ ಮಳೆ ಬಂತಲ್ವಾ, ಬೇಡ ಬೇಡ ಅಂದ್ರೂ. ಸೊ ಆ ಟೈಮಲ್ಲಿ ಮಳೆ ಜಾಸ್ತಿ ಬಂದಾಗ ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಕೆಳಗಡೆ. ಗಿಡ ಬಿದ್ದೋಗ್ಬಾರ್ದು, ವಾಲ್ಬಾರ್ದು ಅಂತಾನು ಮಣ್ಣು ಹಾಕಿದ್ವಿ, ಅಂದ್ರೆ ಸಾಲಗೀಸಿ ಮಣ್ಣು ಹಾಕಿದ್ವಿ. ಆ ಹೊಸ ಮಣ್ಣು ಹಾಕಿದಕ್ಕೆ ಬುಡದತ್ರ ತೇವ ಜಾಸ್ತಿ ಆಗಿ ಗಿಡಕ್ಕೆ ಚುಕ್ಕೆ ರೋಗ ಬಂತು. ಚುಕ್ಕೆ ರೋಗ ಬಂದು ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ ಕೆಳಗಡೆ. ನೋಡಿ, ಗಿಡದಲ್ಲಿ ಆಲ್ಮೋಸ್ಟ್ 50% ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ. ಸೊ 1 ತಿಂಗಳಿಂದ ನಾವು ಕಂಟಿನ್ಯೂಸ್ ಆಗಿ ವಾರಕ್ಕೊಂದ್ಸಲಿ ಮದ್ದು ಹೊಡಿತಾ ಇದೀವಿ. ಇಲ್ಲಿವರೆಗೂ 4 ಸಲ ಮದ್ದು ಹೊಡೆದಿದ್ದೀವಿ. ಇವಾಗ ಸ್ವಲ್ಪ ಲೈಟ್ ಆಗಿ ಕಂಟ್ರೋಲ್ ಆಗ್ತಾ ಇದೆ ಅಷ್ಟೇ. ಇವಾಗ ಹೂವು ಈ ತರ ಇದೆ ಅಷ್ಟೇ. ನಾವಿನ್ನೂ ರೆಡಿ ಮಾಡ್ತಾ ಇದೀವಿ ಗಿಡನ. ಇವಾಗ ಒಂದ್ ರೇಂಜ್ಗೆ ಸರಿಯಾಗಿದೆ, ಬಟ್ ಇನ್ನು ಒಂದು 15 ಡೇಸ್ ಆಗುತ್ತೆ ಗಿಡ ಫುಲ್ ರೆಡಿ ಆಗೋದಕ್ಕೆ. ಗೈಸ್, ಹೂವು ಎಲ್ಲ ಕಿತ್ತಿದ್ದಾಯ್ತು. ಸೊ ನಾನ್ ಅನ್ಕೊಂಡೆ ಹೂವು ಜಾಸ್ತಿ ಸಿಗಲ್ಲ ಅಂತ, ಬಟ್ ಹೂವು ಜಾಸ್ತಿ ಸಿಕ್ಕಿದೆ ಇವತ್ತು. ಎಷ್ಟು ಸಿಕ್ಕಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು 12ರಿಂದ 15 kg ಇರ್ಬೋದು. ಮತ್ತೆ ಬಕೆಟ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ತಗೊಂಡು ಹೋಗಿದ್ದಾರೆ ಅಲ್ಲಿಗೆ. ಅದೆಲ್ಲ ಹಾಕಿದ್ರೆ ಬಂದು 18ರಿಂದ ಒಂದು 20 kg ಬರ್ಬೋದು ಅಷ್ಟೇ. ಮತ್ತೆ ಹೂವು ಯಾವ ತರ ಇದೆ ಅಂತ ನೋಡಿ. ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಎಷ್ಟು ದಪ್ಪ ಇತ್ತು ಅಂದ್ರೆ ಸೈಜು. ಲೈಕ್ ಮುಂಚೆ ಈ ತರ ಇತ್ತು ಹೂವು. ಸೊ ಈ ಸೈಜ್ ಬರ್ತಾ ಇತ್ತು ಗಿಡ ಚೆನ್ನಾಗಿದ್ದಾಗ. ಇವಾಗ ಗಿಡ ಸ್ವಲ್ಪ ವೀಕ್ ಆಗಿದೆ, ಮತ್ತೆ ಇನ್ನು ಚಿಗುರ್ತಾ ಇರೋ ಕಾರಣ ಈ ತರ ಇದೆ ಅಷ್ಟೇ ಸೈಜು. ನಾನು ಇವಾಗ ಈ ಬ್ಯಾಗ್ ನ ತಗೊಂಡೋಗಿ ಮನೆ ಹತ್ರ ಇಡಬೇಕು. ಅದಾದ್ಮೇಲೆ ಇದಕ್ಕೆ ನೀರು ಬಿಟ್ಟು ಮಂಡಿಗೆ ತಗೊಂಡ್ ಹೋಗ್ತಾರೆ ನಮ್ಮ ಅಪ್ಪ. ಹೂವು ನೋಡಿ, ಬ್ಯಾಗ್ ದಲ್ಲಿ ಜಸ್ಟ್ 18 kg ಅಂತ ಅನ್ಕೊಂಡೆ, ಬಟ್ ಜಾಸ್ತಿ ಬರ್ತದೆ. ಹೂವು ಕಿತ್ಕೊಂಡು ಬರೋ ಅಷ್ಟರಲ್ಲಿ 9:15 ಆಗಿದೆ. ಇವಾಗ ಬೇಗ ಸ್ನಾನ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲ 10:30 10:15 ದೇವಸ್ಥಾನ ಕ್ಲೋಸ್ ಆಗ್ಬಿಡುತ್ತೆ. ಇವಾಗ ಬೇಗ ರೆಡಿ ಆಗಿ ಬರ್ತೀನಿ. ಗೈಸ್, ಬರೋ ಸ್ವಲ್ಪ ಲೇಟ್ ಆಗೋಯ್ತು. ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಸಂಜೆ ಹೋಗೋಣ ಅಂತ ಹೋಗೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆದ್ರೂ 10:30 ಕರೆಕ್ಟ್ ಆಗಿ ಹೋಗಿದ್ದೀನಿ. ಬಟ್ ದೇವಸ್ಥಾನ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಸಂಜೆ ಹೋಗೋಣ ಮತ್ತೆ ದೇವಸ್ಥಾನಕ್ಕಂತ ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ ಇವಾಗ. ಗೈಸ್, ನಮ್ ತೋಟದಲ್ಲಿ ಒಂದು 5 ಕರ್ರಿ ಲೀವ್ಸ್ ಗಿಡ ಇದೆ. ಇದೇ ನೋಡಿ ಆ ಗಿಡಗಳು, ಕರ್ಬೇ ಸೊಪ್ಪು ಗಿಡ. ಇಂಗ್ಲಿಷ್ ಅಲ್ಲಿ ಕರ್ರಿ ಲೀವ್ಸ್ ಅಂತ ಹೇಳ್ತಾರೆ. ಇದು ಅಡಿಗೆ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾರೆ. ಇಲ್ಲಿ ಹೂವು ಕೀಳ್ಬೇಕಾದ್ರೆ ಒಂದು ಅಂಕಲ್ ಬಂದ್ಬಿಟ್ಟು ಕೇಳಿದ್ರು, ನಿಮ್ ತೋಟದಲ್ಲಿ ಒಂದು 5 ಗಿಡ ಇದೆಲ್ಲ ಕರ್ಬೇ ಸೊಪ್ಪು, ನಮ್ಗೆ ಕೊಟ್ಬಿಡಿ, ನಾವು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ಕೊಂತೀವಿ ಅಂತ ಕೇಳಿದ್ರು. ಒಟ್ಟು 5 ಗಿಡ ಇದೆ, 1000 ರೂಪಾಯಿ ಕೊಟ್ಬಿಟ್ಟು ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಆದ್ರೆ ಅವರು 5 ಗಿಡಕ್ಕೆ ಬರೀ 300 ರೂಪಾಯಿ ಕೇಳ್ತಾ ಇದ್ದಾರೆ. ನಾವು ಆಗಲ್ಲ, 1000 ರೂಪಾಯಿ ಕೊಡ್ರಿ ಅಂತ ಕೇಳಿದ್ರಿ. ಅಟ್ಲೀಸ್ಟ್ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 700 ರೂಪಾಯಿ ಅಥವಾ 800 ರೂಪಾಯಿ ಕೊಡ್ತಾರೆ ಅಂತ. ಸೊ ಅದಕ್ಕೆ ನಾವು ಆಗಲ್ಲ, ಕೊಡಲ್ಲ, ನಾವೇ ಕಿತ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ನಮ್ಗೆ ಒಂದು 1000-1500 ರೂಪಾಯಿ ಸಿಗುತ್ತೆ ಅಂತ ಇಲ್ಲ ಅಂತ ಹೇಳ್ಬಿಟ್ವಿ. ಬರ್ರಿ ಇವಾಗ ಮನೆ ಹತ್ರ ಹೋಗೋಣಂತೆ. ಇನ್ನು ಅಡಿಗೆ ಮಾಡಿಲ್ಲ, ಯಾಕಂದ್ರೆ ಬೆಳಗ್ಗೆ ಎಲ್ಲ ಹೂವು ಕಿತ್ಕೊಂಡ್ ಬಂದ್ರು. ಸೊ ಅಷ್ಟರಲ್ಲಿ ನಮ್ ಶೆಡ್ ಯಾವ ತರ ಇದೆ, ಎಷ್ಟು ಕುರಿ ಸಾಕಿದೀವಿ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಇವಾಗ. ಸೊ ಗೈಸ್, ಇದೆ ನೋಡಿ ನಮ್ಮ ಶೆಡ್, ಕುರಿಗಳ ಶೆಡ್. ಸೊ ಟೋಟಲ್ ಆಗಿ 10 ಕುರಿ ಇದೆ. ಈ ಸೈಡ್ ಹುಲ್ಲು ಹಾಕೋದಿಕ್ಕೆ, ಮತ್ತೆ ಏನಾದ್ರು ಮರಿ ಮಾಡ್ಕೊಂಡ್ರೆ ಅವ್ನ ಇಲ್ಲೇ ಸಾಕೋಣ ಅಂತ ಈ ತರ ಸೈಡ್ ಅಲ್ಲಿ ಜಾಗ ಮಾಡಿದ್ವಿ. ಬಟ್ ನಾವು ತಂದಿರೋದೆಲ್ಲ ಗಂಡು ಕುರಿಗಳೇ. ಸೊ ಅದಕ್ಕೆ ನಾವಿಲ್ಲಿ ರಾಗಿಗಳು ತಗೊಬಂದು ಆಚೆ ಕಡೆ ಹಾಕಿರೋದು ನೆನೆಯುತ್ತೆ, ಅಲ್ಲಿ ವಾಮೆ ಮಾಡೋ ಬದಲು ಇಲ್ಲೇ ತಂದು ಹಾಕೋಣ ಅಂದ್ಬಿಟ್ಟು ಈ ತರ ಎಲ್ಲ ಹಾಕಿದೀವಿ. ಇಲ್ಲಿ ನಾವು ಇಲ್ಲಿ ಒಂದು ಅಂದಾಜು 10ರಿಂದ 15 ಗಟ್ಟೆ ಹಾಕಿದೀವಿ. ಸೊ ಮೇಲೆ ಎಲ್ಲ ರೇಕ್ ಹಾಕಿದೀವಿ, ಅಲ್ಲೊಂದು CC ಕ್ಯಾಮ್ರಾ ಹಾಕ್ಸಿದೀವಿ. ಮತ್ತೆ ಆ ಕಡೆ ಕೂಡ ಗ್ರಿಲ್ಸು, ಎಲ್ಲಾ ಕಡೆ ಫುಲ್ ಗ್ರಿಲ್ಸು, ಯಾವ್ದು ಕೂಡ ಎಲ್ಲೂ ಓಪನ್ ಇಲ್ಲ. ಮತ್ತೆ ಇಲ್ಲಿ ನಾವು ಡೌನ್ ಅಲ್ಲಿ ಫೈಬರ್ದು ಶೀಟ್ಸ್ ಹಾಕಿಸಿದೀವಿ. ಅದ್ರಲ್ಲಿ ಈ ತರ ಸಣ್ಣ ಸಣ್ಣ ಹೋಲ್ ಇರುತ್ತೆ. ಮೇಲೆಯಿಂದ ಏನಾದ್ರು ಪಿಚ್ಕೆ ಹಾಕಿದ್ರೆ ಕುರಿ ಅವೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಇದಕ್ಕೊಂದು ಲಾಕ್ ಕೊಟ್ಟಿದೀವಿ. ಕೋಳಿಗಳಿಗೂ ಕೂಡ ಒಂದು ಡೋರ್ ಮಾಡಿಸಿ ಸಪರೇಟ್ ಆಗಿ ಅದಕ್ಕೊಂದು ಲಾಕ್ ಕೊಟ್ಟಿದೀವಿ. ನೋಡಿ, ಸಪರೇಟ್ ಆಗಿ ಇದಕ್ಕೂ ಒಂದು ಲಾಕ್ ಇದೆ. ಬಟ್ ಇವಾಗ ನಾವು ಓಪನ್ ಇಡ್ತೀವಿ, ಯಾಕಂದ್ರೆ ಕೋಳಿ ಎಲ್ಲ ಆಚೆ ಕಡೆ ಬಿಟ್ಟಿದೀವಿ. ನಾವು ಫಸ್ಟ್ ಬ್ಯಾಚ್ ಕುರಿ ತಗೋ ಬಂದಾಗ ಸೀಮೆ ಹುಲ್ ನಾವು ಬೆಳಗ್ಗೆ 1 ಟೈಮು ಸಂಜೆ 1 ಟೈಮ್ ಆಗ್ತಾ ಇದ್ವಿ. ಸೊ ಮಧ್ಯಾಹ್ನ ಮಾತ್ರ ನಾವು ರಾಗಿ ಹುಲ್ ಹಾಕ್ತಾ ಇದ್ವಿ. ಸೀಮೆ ಹುಲ್ ಚೆನ್ನಾಗಿರುತ್ತೆ ಕುರಿಗಳಿಗೆ ತಿನ್ನೋದಕ್ಕೆ. ಆದ್ರೆ ಸೀಮೆ ಹುಲ್ ಹಾಕಿದ್ದಾದ್ಮೇಲೆ ಸೊ ಡೌನ್ ಫುಲ್ ಗಂಜಲ ಜಾಸ್ತಿ ಇರೋದು. ನಾವ್ ಇವಾಗ ಸೆಕೆಂಡ್ ಬ್ಯಾಚ್ ಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾವು ಬರೀ ರಾಗಿ ಹುಲ್ಲೇ ಹಾಕ್ತಿವಿ. ನೈಟ್ ಮಾತ್ರ ನಾವು ಸೀಮೆ ಹುಲ್ ಹಾಕ್ತಿವಿ. ಇವಾಗ ನೋಡಿ, ಗಂಜಲ ಜಾಸ್ತಿ ಇಲ್ಲ, ಬರೀ ಪಿಚ್ಕೆನೆ ಜಾಸ್ತಿ ಇದೆ, ಗೊಬ್ಬರನೇ ಜಾಸ್ತಿ ಇದೆ. ಸೊ ಸೀಮೆ ಹುಲ್ ಹಾಕಿದ್ರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಗಂಜಲ ಜಾಸ್ತಿ ಅಟ್ಟುತ್ತೆ.
ನಾವಿವಾಗ ಪ್ರೆಸೆಂಟ್ ಜಾಸ್ತಿ ಬಂಡವಾಳ ಹಾಕಿ ಕುರಿ ಸಾಕ್ತಾ ಇಲ್ಲ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಕುರಿಗಳು ತಗೊಬಂದು ಒಂದು 2.5 ತಿಂಗಳಾಗಿದೆ. ಜಸ್ಟ್ ಇವಾಗ ರಾಗಿ ಹುಲ್ಲು ಹಾಕೊಂಡು ಸ್ವಲ್ಪ ಸೀಮೆ ಹುಲ್ಲು ಹಾಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಾವು ಜೋಳ ಹಾಕ್ತಾ ಇದ್ವಿ. ಅಂದ್ರೆ ಬೆಳಗ್ಗೆ ಒಂದ್ ಟೈಮು ಮತ್ತೆ ಸಂಜೆ ಒಂದ್ ಟೈಮು ಎರಡೆರಡು ಜಗ್ಗು ಜೋಳ ಹಾಕ್ತಿವಿ. ಮತ್ತೆ ಹಿಂಡಿ ಇದೆ, ಹಿಂಡಿನ ಕಲ್ಸ್ಬಿಟ್ಟು ನೀರಲ್ಲಿ ಮಧ್ಯಾಹ್ನ ಟೈಮಲ್ಲಿ ನೀರ್ ಇಡ್ಬೇಕಾದ್ರೆ ಕುರಿಗಳಿಗೆ ಸೊ ಹಿಂಡಿ ಹಾಕ್ಬಿಟ್ಟು ನೀರ್ ಇಡ್ತೀವಿ ಮಧ್ಯಾಹ್ನ ಟೈಮಲ್ಲಿ. ಸೀಮೆ ಹುಲ್ಲು ಬೆಳಗ್ಗೆನೂ ಜಾಸ್ತಿ ಹಾಕ್ತಾ ಇದೀವಿ, ಸಂಜೆ ಕೂಡ ಜಾಸ್ತಿ ಹಾಕ್ತಾ ಇದೀವಿ. ಸೊ ಅದರಿಂದ ಎಫೆಕ್ಟ್ ಆಗಿದ್ದು ಏನಂತಂದ್ರೆ ಕುರಿ ಬೆಳವಣಿಗೆ ಬೇಗ ಬೇಗ ಆಯ್ತು, ಬಟ್ ಕುರಿ ತೂಕ ಜಾಸ್ತಿ ಬಂದಿಲ್ಲ, ಮಾಂಸ ಕೂಡ ಕಟ್ಟಿಲ್ಲ. ಆಮೇಲೆ ನಾವು ಕುರಿನ ಮಾರಾಟ ಮಾಡಿದ್ದಾದ್ಮೇಲೆ ಅವ್ರು ತಗೊಂಡೋಗಿ ಕಟ್ ಮಾಡಿದಾಗ ಒಂದೊಂದ್ ಕುರಿ 25ರಿಂದ 20 kg ಬರ್ತಾ ಇತ್ತು ಅಷ್ಟೇ ಎಲ್ಲಾನು. ಸೊ ಅವಾಗ ಗೊತ್ತಾಯ್ತು. ಅವಾಗ ಅವರೇ ಲೈಕ್ ಯಾರು ಕಟ್ ಮಾಡ್ತಾರೋ ಅವರೇ ಹೇಳಿದ್ದು ರಾಗಿ ಹುಲ್ ಜಾಸ್ತಿ ಆಗ್ಬೇಕು, ಲೈಕ್ ಒಟ್ಟು ಮತ್ತೆ ಅದು ಇದು ಒಟ್ಟೆಲ್ಲ ಬರುತ್ತಲ್ವಾ, ಆ ಒಟ್ಟೆಲ್ಲ ಜಾಸ್ತಿ ಆಗ್ಬೇಕು. ಈ ತರ ನಾವು ಹಸಿ ಮೇವಿಗಿಂತನೂ ಬೇರೆ ಫುಡ್ ಜಾಸ್ತಿ ಕೊಡ್ಬೇಕು ಇವುಗಳಿಗೆ, ಆವಾಗ್ಲೇನೆ ಚೆನ್ನಾಗಿ ಮಾಂಸ ಕಟ್ಟುತ್ತೆ. ಕುರಿ ನೋಡಕ್ಕೆ ಸೈಜ್ ಸ್ವಲ್ಪ ಸಣ್ಣ ಕಾಣಿಸ್ಬೋದು, ಆದ್ರೆ ಜಾಸ್ತಿ ವೇಟ್ ಬರೋಷ್ಟು ಮಾಂಸ ಇರುತ್ತೆ ಬಾಡಿಯಲ್ಲಿ. ಮೇನ್ ಆಗಿ ರಾಗಿ ಹುಲ್ಲಲ್ಲಿ ಜಾಸ್ತಿ ಸತ್ವ ಇರುತ್ತೆ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿರೋದ್ರಿಂದ ಕುರಿಗಳು ಚೆನ್ನಾಗಿ ತಿಂತವೆ. ಈ ರಾಗಿ ಹುಲ್ ತಿನ್ನೋದ್ರಿಂದ ಏನು ಕೂಡ ಸೈಡ್ ಎಫೆಕ್ಟ್ ಇರಲ್ಲ ಅವುಗಳಿಗೆ, ಮತ್ತೆ ಎಲ್ಲಾನು ಕೂಡ ತುಂಬಾ ಆಕ್ಟಿವ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ ಕುರಿಗಳು. ಸೊ ನಾವು ತಗೊಬಂದು ಫಸ್ಟ್ ಬ್ಯಾಚ್ ಅಲ್ಲಿ ಹಸಿ ಮೇವು ಜಾಸ್ತಿ ತಿಂತಾ ಇದ್ವು, ರಾಗಿಗಳು ತಿಂತಾನೆ ಇರಲ್ಲ ಅವು. ನಾವ್ ಅನ್ಕೊಂಡ್ವಿ ಓಕೆ ಅವಳಿಗೆ ಜಾಸ್ತಿ ಹಸಿ ಮೇವು ಇಷ್ಟ ಆಗ್ತಾ ಇದೆ ಅನ್ಬಿಟ್ಟು ಹಸಿ ಮೇವೇ ಕೊಡ್ತಾ ಬಂದ್ರಿ. ಸೊ ನಾವು ಅಲ್ಲೇ ಮಾಡಿದ ತಪ್ಪು. ಸೊ ಇವಾಗ ನಾವು ಸದ್ಯಕ್ಕೆ ತಗೊಬಂದ್ 2 ತಿಂಗಳಾಗಿದ್ದೆ ಅನ್ಬಿಟ್ಟು ಕೈ ತಿಂಡಿ ಜಾಸ್ತಿ ಕೊಡ್ತಾ ಇಲ್ಲ. ಯಾವಾಗ ಸೇಲಿಂಗ್ ಟೈಮ್ ಬರುತ್ತೋ ಅಂದ್ರೆ ನಾವ್ ಯಾವಾಗ ಕುರಿಗಳನ್ನ ಮಾರ್ತೀವಿ ನೋಡಿ, ಆ ಟೈಮ್ ಅಲ್ಲಿ ಕೈ ತಿಂಡಿ ಕೊಡ್ತೀವಿ ಒಂದ್ 4-5 ತಿಂಗಳು ಮುಂಚೆನೆ. ಆವಾಗ ಇನ್ನೂ ಸ್ವಲ್ಪ ಮಾಂಸ ಜಾಸ್ತಿ ಕಟ್ಟುತ್ತೆ ಬಾಡಿಯಲ್ಲಿ. ಬನ್ನಿ ಇವಾಗ ಮೇಲೆಯಿಂದ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಕುರಿಗಳು ಅಂತ. ನೋಡಿ ಎಲ್ಲ ಓಡ್ತಾ ಇವೆ, ನಾನು ಬರ್ತಾ ಇದ್ನಿ ಅಂತ. ನೋಡಿ ಟೋಟಲ್ ಆಗಿ 10 ಕುರಿ ಇದೆ, ಎಲ್ಲ ಕೂಡ ತುಂಬಾ ಹೆಲ್ದಿ ಆಗಿದೆ. ನೀವು ಕೆಳಗಡೆ ನೋಡ್ತಾ ಇದ್ರಲ್ವಾ, ಇದು ಬಂದು ಫೈಬರ್ದು ಶೀಟು. ಇದು ಒಂದಕ್ಕೆ 400 ರೂಪಾಯಿ ಆಗುತ್ತೆ. ಸೊ ಎಲ್ಲ ಕಡೆನೂ ಹೋಲ್ ಇರುತ್ತೆ. 80 kg ಬಾರನ್ನ ಇದು ಹೋಲ್ಡ್ ಮಾಡುತ್ತೆ ಈ ಶೀಟು. ಮತ್ತೆ ನಾವೆಲ್ಲ ಸೈಡ್ ಅಲ್ಲಿ 2 ಬಕೆಟ್ ಅಲ್ಲಿ ನೀರ್ ಇಟ್ಬಿಟ್ಟು ಇಟ್ಟಿದೀವಿ. ಸೊ ಟೋಟಲ್ ಆಗಿ ಈ ಶೆಡ್ ಮಾಡೋದಕ್ಕೆ ಎಲ್ಲಾನು ಆ ಸೈಡ್ ರೇಕು, ಮೇಲೆ ರೇಕು, ಮತ್ತೆ ಗ್ರಿಲ್ಸ್, ಈ ಕಬ್ಬಣ ಕೆಳಗಡೆ ಎಲ್ಲಾನು ಕವರ್ ಮಾಡೋದಕ್ಕೆ ಟೋಟಲ್ ಆಗಿ ಒಂದು 2 ಲಕ್ಷ ಆಗಿದೆ. ಮತ್ತೆ ಸಪರೇಟ್ ಆಗಿ ಕುರಿ ತಗೊಂಡ್ ಬರಕ್ಕೇನೆ 1 ಲಕ್ಷ ಆಗಿದೆ. ಅದ್ರ ಜೊತೆಗೆ ರಾಗಿ ಹೊಲಗೂ ಕೂಡ ನಾವು ಬಂಡವಾಳ ಹಾಕಿದೀವಿ. ಸೊ ಇಲ್ಲಿ ಜಾಗ ವೇಸ್ಟ್ ಆಗುತ್ತೆ ಅನ್ಬಿಟ್ಟು ನಾನು ಆ ಟೈಮಲ್ಲಿ ಯೋಚನೆ ಮಾಡಿ ನಾಟಿ ಕೋಳಿ ತಗೊಬಂದು ಸಾಕ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಒಂದು 25 ನಾಟಿ ಕೋಳಿ ಇದೆ. ಮತ್ತೆ ಇವು ಅಟ್ಟೋ ಗಂಜಲೆಲ್ಲನು ಎಲ್ಲಿ ಶೇಖರಣೆ ಆಗುತ್ತೆ ಅಂದ್ರೆ ಬನ್ನಿ ತೋರಿಸ್ತೀನಿ. ಇವು ಮೇಲೆ ಅಟ್ಟಿದ ಗಂಜಲೆಲ್ಲನು ಎಲ್ಲೋಗುತ್ತಂದ್ರೆ ಇಲ್ಲಿ ಡೌನ್ ಬರುತ್ತೆ, ಇಲ್ಲಿಂದ ಹರ್ಕೊ ಬಂದು ಈ ಪೈಪಿಂದ ಆ ಡ್ರಮ್ ಅಲ್ಲಿ ಹೋಗಿ ಬೀಳುತ್ತೆ. ನಾವು ಅದನ್ನ ತಗೊಂಡೋಗಿ ಬೇರೆ ಕಡೆ ಅಟ್ಕೊಂತೀವಿ. ಏನಕ್ಕಂದ್ರೆ ಕುರಿ ಪಿಚ್ಕೆಗಿಂತನೂ ಗಂಜಲನ ಜಾಸ್ತಿ ವಾಸನೆ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಪೈಪ್ ಇಟ್ಟಿದ್ವಿ, ಅಲ್ಲೊಂದು ಪೈಪ್ ಇಟ್ಟಿದ್ವಿ. ಆದ್ರೆ ತುಂಬಾ ಡೌನ್ ಬಂದು ಇಲ್ಲೇ ಕೊಟ್ಟಿದೀವಿ, ಏನಕ್ಕಂದ್ರೆ ಈಸಿ ಇರುತ್ತೆ ಒಂದೇ ಸೈಡ್ ಬಂದ್ರೆ ಅಂತ. ಸೊ ತಿಂಗಳಿಗೊಂದ್ಸಲಿ 15 ದಿನಕ್ಕೊಂದ್ಸಲಿ ಈ ತರ ಫಿಲ್ ಆದಾಗ ಡ್ರಮ್ ತಗೊಂಡೋಗಿ ನಾವು ಬೇರೆ ಕಡೆ ಇಟ್ಕೊಂತೀವಿ. ಸೊ ಇವಾಗ ನೀವೇನಾದ್ರೂ ಕುರಿಗಳು ಸಾಕ್ತಾ ಇದ್ದೀರಿ ಅಂತಂದ್ರೆ ಹಸಿ ಮೇವನ್ನ ಕಡಿಮೆ ಮಾಡಿ, ಆದಷ್ಟು ರಾಗಿ ಹುಲ್ಲು, ಒಟ್ಟು, ಅದು ಇದು ಕೈ ತಿಂಡಿ ಸ್ವಲ್ಪ ಜಾಸ್ತಿ ಕೊಡಿ. ನಾವು ಫಸ್ಟ್ ಬ್ಯಾಚ್ ಕುರಿ ತಗೋಬರಕ್ ಹೋದಾಗ ಬಕ್ರೀದ್ ಆದ್ಮೇಲೆ ಹೋಗಿದ್ರಿ, ಆವಾಗ ಒಂದೊಂದು ಕುರಿಗೆ 11,500 ರೂಪಾಯಿ ಬಿತ್ತು. ಆವಾಗ ತಗೊಬಂದಿದ್ ಟಗರುಗಳು ನೋಡಿದ್ರೆ 11,500 ರೂಪಾಯಿ ಕೊಟ್ಟಿದ್ದು ವರ್ತ್ ಅಂತ ಅನ್ಸ್ಬೇಕು. ಬಟ್ ಇವಾಗ ನಾವು ಸೆಕೆಂಡ್ ಬ್ಯಾಚ್ ಬಕ್ರೀದ್ಗಿಂತ ಮುಂಚೆನೆ ಹೋಗಿ ತಗೊಂಡ್ ಬಂದ್ವಿ, ಒಂದೊಂದಕ್ಕೆ 10,500 ರೂಪಾಯಿ ಬಿತ್ತು. ಸೊ 10,500 ರೂಪಾಯಿ ಕೊಟ್ಟಿದ್ದು ಜಾಸ್ತಿನೇ ಅಂತ ಅನಿಸ್ತು. ನಾವ್ ಎಲ್ಲಿ ತಗೊಂಡ್ ಬಂದಿದ್ದು ಅಂತ ವಿಡಿಯೋ ಮಾಡಿ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಒಂದ್ಸಲಿ ಗೊತ್ತಾಗುತ್ತೆ. ನೋಡಿ ಇವಾಗೆಲ್ಲ ಮೇವು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾವೆ. ಇನ್ನು ಬೇಜಾನ್ ಜಾಗ ಇದೆ ಈ ಬೋನಲ್ಲಿ. ಸೊ ಟೋಟಲ್ ಆಗಿ ನಾವೊಂದು 50 ಕುರಿ ಗಂಟೆ ಸಾಕ್ಬೋದು ಇದ್ರಲ್ಲಿ. ಸೊ ತೋಟದ ಕೆಲಸ ಮಾಡ್ಕೊಂಡು ಕುರಿಗಳು ಸಾಕ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ತೋಟ ಮಾಡ್ಕೊಂಡು ಇದೊಂದು ಸೈಡ್ ಬಿಸ್ನೆಸ್ ತರ ಮಾಡ್ತಾ ಇದೀವಿ ಅಷ್ಟೇ ನಾವು ಮನೆ ಹತ್ರ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಹಸಿ ಮೇವು ಜಾಸ್ತಿ ಹಾಕ್ಬೇಡಿ, ಆದಷ್ಟು ಕೈ ತಿಂಡಿ, ಜೋಳ, ಹಿಂಡಿ ಮತ್ತೆ ರಾಗಿ ಹುಲ್ಲು ಹಾಕೊಂಡು ಮೇಂಟೈನ್ ಮಾಡಿ, ಚೆನ್ನಾಗಿ ವೇಟ್ ಬರುತ್ತೆ ಕುರಿಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟಾಟಾ, ಬೈ ಬೈ.